ಕರ್ನಾಟಕ ಸೇನೆ ಹಾಗೂ ಆರ್ಪಿಐನ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ಪ್ರಶಾಂತ್ ಜೆಪಿರವರ ಹುಟ್ಟುಹಬ್ಬದ ಪ್ರಯುಕ್ತ ಏಷ್ಯಾ ಯೂತ್ ಪ್ಯಾರಾ ಒಲಿಂಪಿಕ್ಸ್ ಗೇಮ್ ದುಬೈ 2025ರಲ್ಲಿ ಭಾರತದ ಒಬ್ಬ ಯುವಕ ದೃಷ್ಟಿಹೀನ ವಿಭಾಗದಲ್ಲಿ ಮತ್ತು 2 ಹೆಣ್ಣು ಮಕ್ಕಳು 2 ಚಿನ್ನದ ಪದಕ ಹಾಗೂ 1 ಬೆಳ್ಳಿ ಪದಕ ಗೆದ್ದವರಿಗೆ ಮೆರವಣಿಗೆ ಮಾಡಲಾಯಿತು. ಏಳಿಗೆಗೋಸ್ಕರ ದುಡ್ಕೊಂಡ್ಬಂದಂತ ಸಮತಾ ಸೈನಿಕ ದಳ ಇರ್ಬೋದು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಏನು ಯುವ ಘಟಕದ ರಾಜ್ಯಾಧ್ಯಕ್ಷರು ಪ್ರಶಾಂತ್ ಅವರು ಇವತ್ತು ಹುಟ್ಟುಹಬ್ಬಕ್ಕೆ ಅವರ ಹುಟ್ಟುಹಬ್ಬ ಬಂದು 25ನೇ ತಾರೀಕು. ಇವತ್ತು ಏನಕ್ಕೋಸ್ಕರ ಚೇಂಜ್ ಮಾಡಿದ್ರು ಅಂದ್ರೆ ಏನು ಇಂಡಿಯಾದ ಹೆಸರನ್ನು ದುಬೈಯಲ್ಲಿ ಇಂಡಿಯಾದ ಧ್ವಜವನ್ನು ಆರಿಸಿ ಬಂದಂತ ವೀರ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡಬೇಕು ಆ ಉದ್ದೇಶ ಇಟ್ಕೊಂಡು ಇವತ್ತು ಏನು ಪ್ರಶಾಂತ್ ಅವರು ಆ 3 ಜನ ಅಂಗವಿಕಲರು ಹೋಗಿ ದುಬೈಯಲ್ಲಿ ಇವತ್ತು ಇಂಡಿಯಾದ ಹೆಸರನ್ನು ಉಳಿಸಿ ಬಂದಂತ ಮೋಹಿತ್ ಪಾಲ್ ಇರ್ಬೋದು, ಭಾರತಿ ಅವರು ಇರ್ಬೋದು, ಸೋಮಿಯಾ ಅವರು ಇರ್ಬೋದು, ಮತ್ತೆ ಇದಕ್ಕೆ ಕೋಚ್ ಆದ ವಿಕ್ಕಿ ಅವರು ಇರ್ಬೋದು, ಇದರ ಮುಖಂಡತ್ವ ವಹಿಸಿರುವ ರೋಷನ್ ಅವರು ಇರ್ಬೋದು, ಪ್ರತಿಯೊಬ್ಬರನ್ನು ಕರೆದಿ ಇಂಗ್ಲಿಷ್ ಭಾಷಾ ಅವರು ಇರ್ಬೋದು, ಉಸ್ಮಾನ್ ಅವರು ಇರ್ಬೋದು, ಪವನ್ ಅವರು, ವಿಕ್ಕಿ, ನಯಾಜ್ ಅವರು, ಗಣೇಶ್ ಅವರು, ಅವರ ಟೀಮ್ ಪ್ರತಿಯೊಬ್ಬರು ಇದಕ್ಕೆ ಶ್ರಮ ಪಟ್ಟಿ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಇವತ್ತು ಇಂಡಿಯಾದ ಹೆಸರಿಸಿದಂತ ಎಲ್ಲ ಸಹಾಯಕರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ. ಯಾಕಂತಂದ್ರೆ ಇವತ್ತು ಒಂದು ಸಾಂಕೇತಿಕವಾದ ಹುಟ್ಟುಹಬ್ಬ ಅಲ್ಲ, ಈ ಹುಟ್ಟುಹಬ್ಬದಲ್ಲಿ ಒಂದು ಅರ್ಥಪೂರ್ಣವಾಗಿದೆ. ಯಾಕೆಂದ್ರೆ ಇವತ್ತು ಇಂಡಿಯಾಗೆ ಮುಖ್ಯವಾದಂತ ಯೋಧರು, ಆ ಯೋಧರು ಬಿಟ್ರೆ ಕ್ರೀಡಾಪಟುಗಳನ್ನ ಏನು ನಮ್ಮ ದೇಶದ ಹೆಸರನ್ನು ಎಲ್ಲ ಕಡೆ ಪ್ರಜ್ವಲಿಸಬೇಕಂತ ಏನು ಇವತ್ತು ಶ್ರಮ ಪಟ್ಟಂತ ಕ್ರೀಡಾಪಟುಗಳಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂದ್ರೆ ಅದು ವಿಶೇಷತನ. ಬಡವರಿಗೆ ಕಂಬಳಿ ಹಂಚೋದಿರ್ಬೋದು, ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಡೋದಿರ್ಬೋದು, ನೋಟ್ಬುಕ್ ಕೊಡೋದಿರ್ಬೋದು, ಮತ್ತೆ ಜಾಮಿಟ್ರಿ ಬಾಕ್ಸ್ ಕೊಡೋದು, ಅಂಗವಿಕಲರಿಗೆ ಬೇಕಾಗಂತ ಸಾಮಗ್ರಿಗಳನ್ನ ಕೊಡುವಂತದ್ದು, ಅದು ಎಲ್ಲರಿಗೂ ಬರುವಂತ ಈ ಮೆಂಟಾಲಿಟಿ ಅಲ್ಲ ಬಂಧುಗಳೇ. ಏನು ಬಡವರ ಪರವಾಗಿ ಕ್ವಾಲಿಟಿ ಇರಬೇಕು, ಬಡವರಿಗೆ ಕೊಟ್ಟಂತ ವಸ್ತುಗಳು ಅದು ಸ್ಥಿರವಾಗಿ ಉಳಿಬೇಕು, ಅದು ಒಳ್ಳೇದವ್ರ ಕೈ ತಲುಪಬೇಕು, ಚೆನ್ನಾಗಿರ್ಬೇಕು ಅನ್ನೋ ಆಲೋಚನೆ ಮಾಡುವಂತ ವ್ಯಕ್ತಿ ಅದು ಜಿ.ಬಿ. ಪ್ರಶಾಂತ್ ಅವ್ರ ಬಂಧುಗಳೇ. ಹಾಗಾಗಿ ಇವತ್ತು ಸಮಾಜದಲ್ಲಿ ಬಡವರ ಪರವಾಗಿ ಧ್ವನಿ ಎತ್ತಬೇಕು, ಹೋರಾಟ ಮಾಡಬೇಕು ಅಂದ್ರೆ ಅವರಿಗೆ ಸಾಮಾಜಿಕ ಒಂದು ರಾಜಕೀಯ ಅಧಿಕಾರ ಸಿಗ್ಬೇಕು ಬಂಧುಗಳೇ. ಹಾಗಾಗಿ ಇವತ್ತು ಏನು ಜಿ.ಬಿ. ಪ್ರಶಾಂತ್ ಅವರು ಇದೇ ಏರಿಯಾದಲ್ಲಿ ಅವರು ಮುಂದಿನ ಎಲೆಕ್ಷನ್ ಅಲ್ಲಿ ನಿಂತ್ಕೋತಾರೆ. ತಮ್ಮೆಲ್ಲರ ಬೆಂಬಲ, ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ಬಡವರಿಗೆ ಇನ್ನೂ ಹೆಚ್ಚು ಸೇವೆ ಮಾಡುವಂತ ನಿಮ್ಮೆಲ್ಲರ ಶಕ್ತಿ ಅವ್ರ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ನಾನು ಹೇಳ್ತಾ, ಇಲ್ಲಿ ಬಂದಿರುವಂತ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾವು ಎಲ್ಲರಿಗೂ ಶುಭ ಕೋರ್ತಾ, ನಮ್ಮ ಪ್ರಶಾಂತ್ ಅವರ ಜೀವನದಲ್ಲಿ ಶೈಲಿ ನಾನು ಕೂಡ ಸುಮಾರು ಒಂದು 18 ವರ್ಷದಿಂದ ನೋಡ್ತಿದ್ದೀನಿ. ಬ್ರದರ್ಗೆ ಒಳ್ಳೆ ಕಾರ್ಯಗಳಲ್ಲಿ ಭಾಗವಹಿಸುತ್ತಾ ಎಲ್ಲರನ್ನೂ ಒಗ್ಗೂಡಿ ಮತ್ತು ತಮ್ಮೆಲ್ಲರಿಗೂ ಇವತ್ತಿನ ದಿನ ನಮ್ಮ ಪ್ರಶಾಂತ್ ಅವರ ಹುಟ್ಟುಹಬ್ಬದ ಕಾರ್ಯವಾಗಿ ಎಲ್ಲರಿಗೂ ಶುಭಾಶಯ ಕೋರುತ್ತಾ, ನಾವೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳು ಕೋರುತ್ತಾ, ಪ್ರಶಾಂತ್ ಅವರೇ ಹ್ಯಾಪಿ ಬರ್ಡೇ. ನನಗೆ ಅಪ್ಪ ಅಮ್ಮ ಇಲ್ಲ, ನನ್ನ ಬ್ಲೈಂಡು. ಮತ್ತು ಎಲ್ಲರೂ ಏನಂತಾರೆ ಅಂದರೆ ನಿಮ್ಗೆ ಆಗಲ್ಲ, ಆಚೆ ಮಾಡೋಕ್ಕಾಗಲ್ಲ, ನೀವು ಬ್ಲೈಂಡ್ ಅಂತ ಎಷ್ಟೋ ಜನ ಹೇಳಿದರು. ನನಗೆ ತುಂಬ ಕಷ್ಟ ಆಗಿತ್ತು ಆ ಟೈಮಲ್ಲಿ. ಏನಂದರೆ ವಿಕ್ರಮ್ ಸರ್ ಮತ್ತು ರೋಷನ್ ಸರ್ ನಿಮಗೆ ಮುಂದೆ ಬಂದು ಮುಂದೆ ನುಗ್ಸಿ ಈ ಥರ ಮಾಡಿಸಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಯೂತ್ ಏಷ್ಯನ್ ಪ್ಯಾರಾ ಗೇಮ್ಸಲ್ಲಿ 400, 200, 100, 200 ಗೋಲ್ಡ್ ಮೆಡಲು, 400 ಸಿಲ್ವರ್ ಮೆಡಲ್ ತಂದಿದ್ದೀನಿ. ಮಕ್ಕಳಿಗೆ ಎಲ್ಲೋವರೆಗೂ ಗೆದ್ದಾಮೇಲೆ ಯಾರು ಸ್ಪಾನ್ಸರು ಬರಲ್ಲ, ಯಾರು ಕೇಳೋದು ಇಲ್ಲ. ಸೊ ಇವಾಗ ಪ್ರಶಾಂತ್ ಅಣ್ಣಂಗಾಗಲಿ, ಇದ್ರೀಸ್ ಅವ್ರಿಗಾಗಲಿ ಎಲ್ಲರೂ ನಾನು ತುಂಬ ಥ್ಯಾಂಕ್ಸ್ ಹೇಳಿದ್ದಾರೆ. ನಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಒಂದು ಜನ ಮುಂದೆ ತೋರಿಸ್ತಿದ್ದಾರೆ ನಾವು ಗೆದ್ದಿದ್ದೀವಿ ಅಂತ. ಸೊ ನಾನು ಒಂದೇ ಕೇಳ್ಕೊಳ್ಳೋದು, ಪ್ರತಿಯೊಬ್ಬರು ನಮ್ಮ ಮಕ್ಕಳನ್ನ ಎಂಕರೇಜ್ ಮಾಡಿ, ಅವ್ರ ಮನೆ ಮಕ್ಕಳು ಅಂದ್ಕೊಂಡು ಅವ್ರನ್ನ ಎಂಕರೇಜ್ ಮಾಡಿದ್ರೆ ಇವತ್ತಲ್ಲ ನಾಳೆ ಇಂಡಿಯಾ ನಂಬರ್ 1 ಆಗೇ ಆಗ್ತೀವಿ. ಇಂಡಿಯಾನ ದುಬೈಯಲ್ಲೆಲ್ಲ ಯಾವುದೇ ಕಂಟ್ರಿಲಲ್ಲೂ ನಾವು ಗೆಲ್ಲಿಸ್ತೀವಿ. ತುಂಬಾ ಸಪೋರ್ಟ್ ಇದೆ. ಆ ಸಪೋರ್ಟ್ ಇಲ್ದಿರ ನಾವು ಇವ್ರನ್ನ ಮೆಡಲ್ ತಗೊಂಬರಕ್ ಆಗ್ತಾ ಇರಲಿಲ್ಲ. ಸೊ ದುಬೈಗೆ ಹೋಗಿ ಕಣ್ಣಿಲ್ದೇ ಅವ್ರಿಗೆ ಅವ್ನಿಗೆ ಪ್ಯಾರಾಲಿಸ್ ಆಗಿದೆ ಅಂತ ಅವ್ರಿಗೆ ಮೆಡಲ್ ಮಾಡ್ಕೊಂಡ್ ಬಂದಿದ್ದೀವಿ. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದೆಲ್ಲ ಸಪೋರ್ಟ್ ಇದೆ ಅಂತ ನಾನು ಇವತ್ತು ಈ ಕಾರ್ಯಕ್ರಮವಾಗಿ ಬಂದು ನಮ್ಗೆಲ್ಲ ಒಂಥರ ತುಂಬಾ ಖುಷಿ ಆಗ್ತದೆ. ಈ ಜನ ಎಲ್ಲ ಬಂದಿದ್ದೀರಾ, ಆ ಮಕ್ಳಿಗೆ ಮೋಟಿವೇಟ್ ಮಾಡ್ತಿದ್ದೀರಾ, ಅವ್ರೊಂದು ಖುಷಿ ಗೆದ್ಕೊಂಡ್ಬಂದು ಅವ್ರ ಪಕ್ಕದ ಮನೆ ಗೊತ್ತಿರೋದು ನಾವು ಗೆದ್ದಿದ್ದೀವಿ ಅಂತ. ಈ ಒಂದು ದಿನ ಶುಭ ದಿನ ಏನಂದರೆ ನನ್ನ ಆತ್ಮೀಯ ಸಹೋದರಾದ ಪ್ರಶಾಂತ್ ಅವರ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಈ ಒಂದು ಸಂದರ್ಭದಲ್ಲಿ ಏರ್ಪಡಿಸಿದ್ದಾರೆ ಅಂದರೆ ನಿಜವಾಗ್ಲೂ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ
ಪ್ರಶಾಂತ್ ಬಗ್ಗೆ ನಾನು ಪ್ರತಿ ಸಲ ಬಂದಾಗ ಇದೇ ವೇದಿಕೆಯಲ್ಲಿ ಹೇಳ್ತಾ ಇರ್ತೀನಿ, ಹೆಚ್ಚು ಹೇಳಕ್ ಹೋಗಲ್ಲ. ಇಲ್ಲಿ ಒಂದು ಭಾವಚಿತ್ರ ಇದೆ, ಅದ್ಯಾರ್ದ ಭಾವಚಿತ್ರ? ಪುನೀತ್ ರಾಜ್ಕುಮಾರ್ ತಾನೆ. ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದಾದ್ಮೇಲೆ ಬಹಳ ದೊಡ್ಡ ಗೌರವ. ಅವರಿದ್ದಾಗ ಅದು ಗೌರವ ಸಿಕ್ಕಿಲ್ಲ ಯಾರಿಗೂ ಕೂಡ. ಆದ್ರೆ ಬದುಕಿರ್ತಕ್ಕಂಥ ಪುನೀತ್ ಕುಮಾರ್ ಯಾರಂದ್ರೆ ಪ್ರಶಾಂತ್ ಅಂತೇಳಿ ನಾವೆಲ್ಲರೂ ಹೆಮ್ಮೆ ಪಡಬೇಕು ಇವತ್ತು. ಯಾರು ಈ ರಾಜ್ಯದಲ್ಲಿ ಪುನೀತ್ ರಾಜ್ಕುಮಾರ್ನ ಹೇಗೆ ನೋಡ್ತಾರೆ ಗೊತ್ತಿಲ್ಲ, ಆದ್ರೆ ಜೀವಂತವಾಗಿ ತಮ್ಮನ್ನು ತಾವೇ ಪುನೀತ್ ಅವರ ಮೌಲ್ಯಗಳಿಗೆ ಸಮರ್ಪಿಸಿಕೊಂಡು ಪುನೀತ್ರವನ್ನ ಬದುಕಿಕೊಂಡಿದ್ದಾರೆ. ತನ್ನ ಹುಟ್ಟುಹಬ್ಬ ಅಷ್ಟೆಲ್ಲ ಪ್ರತಿನಿತ್ಯ ಅಲ್ಲಿ ನೋಡ್ತಾ ಇದ್ರೆ ಪುನೀತ್ ರಾಜ್ಕುಮಾರ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೋ, ಪ್ರಶಾಂತ್ ಅದಕ್ಕಿಂತ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಇದು ಯಾಕೆ, ಇದನ್ನ ಯಾಕೆ ಈ ಗೌರವದ ಮಾತು ಹೇಳ್ಬೇಕು ಅಂತ ಹೇಳಿದ್ರೆ, ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ಮಾಡಿರ್ತಕ್ಕಂಥ ಇಂಥ ಕೆಲಸಗಳು, ರೋಷನ್ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಯಾರ ಕಣ್ಣಿಗೂ ಕಾಣದೆ ನಡೆದಿತ್ತು. ಆದ್ರೆ ಅವ್ರು ತೀರ್ಕೊಂಡ ನಂತರ ಪುನೀತ್ ರಾಜ್ಕುಮಾರ್ ಅವರ ಶಕ್ತಿ ಏನು ಅನ್ನೋದನ್ನ ಪ್ರಶಾಂತ್ ಅವರ ಸಂಘಟನಾ ಶಕ್ತಿ ಮೂಲಕ ಇವತ್ತು ನಾವೆಲ್ಲರೂ ನೋಡುವಂತ ಪರಿಸ್ಥಿತಿ ಆಗಿದೆ. ಹೀಗಾಗಿ ಈ ಹುಟ್ಟುಹಬ್ಬ ಒಂದು ಸಾರ್ಥಕತೆಯ ಹುಟ್ಟುಹಬ್ಬ. ನಾವು ಹೇಳ್ತೀವಿ, ಯಾರಾದ್ರೂ ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಇದ್ರೆ ಅವನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳಿ. ನಾನು ಪ್ರಶಾಂತ್ ಆ ಮಾತು ಹೇಳಲ್ಲ, ಹೊಸ ಮಾತು ಹೇಳ್ತಾ ಇದ್ದೀನಿ. ಪ್ರಶಾಂತ್ ಏನಾದ್ರೂ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿದ್ರೆ ಮತ್ತೊಬ್ಬ ಹುಟ್ಟುಹಬ್ಬ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ನರೇಂದ್ರ ಮುಖ್ಯ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಆತನ ಹುಟ್ಟುಹಬ್ಬಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಅವರಿಬ್ಬರು ಪುನೀತ್ ರಾಜ್ಕುಮಾರ್ ಅವರು ಬಹುಶಃ ಅವ್ರು ನೋಡಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇವರಿಬ್ಬರು ಕೂಡ ಎಲ್ಲಿರ್ತಾರೋ ಜೋಡಿ ಎತ್ತುಗಳೆಲ್ಲ ಅವರು ಜೋಡಿ ಹೋರಾಟಗಾರರು. ಸಮಾಜದಲ್ಲಿ ಏನಾದ್ರೂ ಒಂದು ಗೌರವ ಆಯ್ತು, ಬದುಕನ್ನ ಕಟ್ಕೋಬೇಕಂತ ನಾವೇನಾದ್ರೂ ಮನಸ್ಸು ಮಾಡಿದ್ರು. ಸೊ ಹೀಗಾಗಿ ಇವರಿಬ್ಬರ ಜೋಡಿ ಜೊತೆಗೆ ಮಹೇಶ್ ಇದ್ದೇ ಇರ್ತಾರೆ, ಎಲ್ಲರೂ ಗೊತ್ತಿರುವಂತದ್ದು. ಈ 3 ಜನ ವ್ಯಕ್ತಿಗಳೇನಿದ್ದಾರೆ ನೋಡಕ್ಕೆ ಸೈಲೆಂಟ್ ಆಗಿರ್ತಾರೆ, ಆದ್ರೆ ಸಮಾಜ ಕಾರ್ಯ ಮಾಡೋದ್ರಲ್ಲಿ 3 ಜನ ಒಟ್ಟಿಗೆ ಆಗಿದ್ದಾರೆ ಅಂದ್ರೆ ಅಲ್ಲಿ ಏನಾದ್ರೂ ಒಂದಾಗುತ್ತೆ. ಇಲ್ಲಿ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಬರಬಾರ್ದು ಅಂತಿತ್ತು, ಅವಕಾಶ ಕೊಡಬಾರ್ದು ಅಂತೇಳಿ ಇಲ್ಲಿರ್ತಕ್ಕಂಥವ್ರು ಪ್ರಯತ್ನ ಪಟ್ಟರು. ಆದ್ರೆ ಅದನ್ನ 3 ಜನ ಒಟ್ಟಿಗೆ ಸೇರ್ಕೊಂಡು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರು ಎಲ್ಲ ಸಪೋರ್ಟ್ ತಗೊಂಡು ಇವತ್ತು ಮಾಡಿ ತೋರಿಸಿದ್ದಾರೆ. ಈ ಸರ್ಕಲ್ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ಕಲ್ ಆಗಿ ಹೆಸರು ಬರೋದಕ್ಕೆ ಈ 3 ಪ್ರಯತ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ. ಇವರ ಬರ್ತ್ಡೇ ಇರೋದು 25ನೇ ತಾರೀಕು, ಡಿಸೆಂಬರ್ 25. ಬಹಳ ದೊಡ್ಡ ದೊಡ್ಡ ಗಂಡಿ ವ್ಯಕ್ತಿಗಳ ಬರ್ತ್ಡೇ ಇದೆ, ಅದನ್ನ ಪಟ್ಟಿ ಹೇಳ್ತಾ ಹೋದ್ರೆ ಬಹಳ ದೊಡ್ಡದಾಗುತ್ತೆ. ಆದರೆ ಇದಕ್ಕೆಲ್ಲ ಗೌರವಯುತವಾಗಿ ಪ್ರಶಾಂತ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಯುವ ಘಟಕದ ರಾಜ್ಯಾಧ್ಯಕ್ಷರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅದೇ ದಿವಸ ಹುಟ್ಟಿದ್ರು ನೋಡ್ರಿ, ಕಾಕತಾಳೀಯ ಹೇಗಿದೆ ಅಂತೇಳಿ. ರಾಮದಾಸ್ ಅತ್ವಾಲೆ ಅವರು ಕೇಂದ್ರ ಸಚಿವರು, ಹಾಗೇನೆ ನಮ್ಮ ಪ್ರಶಾಂತ್ ಅವರು ಇಬ್ರು, ಪ್ರಶಾಂತ್ ಮತ್ತು ನರೇಂದ್ರ ಇವರು ಕೂಡ ಅದೇ ದಿವಸ ಹುಟ್ಟಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಧ್ರುವ ತಾರೆಗಳಾಗಬಹುದಾದಂತ ಈ ವ್ಯಕ್ತಿಗಳಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಅಂದ್ರಂತ ಹೇಳ್ಕೊಳ್ಳೋದು, ಅಂಗವಿಕಲರಂತ ಹೇಳ್ಕೊಳ್ಳೋದು ಏನಿಲ್ಲ. ಎಲ್ಲವೂ ಚೆನ್ನಾಗಿರೋರ್ಕಿಂತ ಬಹಳ ದೊಡ್ಡ ಸಾಧಕರಾಗಿ ಕಂಡಿದಾರಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಂತೇಳಿ ಭಾರತಾಂಬೆಯ ನಿಜ ಹೆಮ್ಮೆಯ ಪುತ್ರರು ಮತ್ತು ಪುತ್ರಿಯರು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಅಭಿನಂದನೆ ಹೇಳಿ ಪ್ರಶಾಂತ್ ಅವ್ರಿಗೂ ಕೂಡ ಅಭಿನಂದಿಸಿ, ನನ್ನ ಅರಿವಿನ ಗುರು ಅಗ್ನಿ ಶ್ರೀಧರಣ್ಣವರು, ನನ್ನ ಹೋರಾಟದ ಗುರು ಅಣ್ಣ ವೆಂಕಟಮ್ಮಣ್ಣನವರು, ನನ್ನ ಜೀವನದಲ್ಲಿ ಒಬ್ಬರು ಗುರು ಅಂತ ಅಂದರೆ ಅದು ಬಸವಣ್ಣನವರು. ಯಾಕೆ ಈ 3 ಜನಗಳನ್ನ ನಾನು ನೆನಪು ಮಾಡ್ಕೊತೀನಿ ಯಾವಾಗಲೂ ಅಂತಂದ್ರೆ, ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು. ಬಹುಶಃ ಯಾರಿಗೂ ಇಂಥ ಗುರುಗಳು ಸಿಗೋದಿಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಹುಟ್ಟುಹಬ್ಬನ ನನ್ನ ಸ್ನೇಹಿತರು ಮಾಡಲೇಬೇಕು ಅಂತ ಪ್ರತಿ ವರ್ಷ ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿ ಎಲ್ಲ ಅವರೇ ಮಾಡೋದು. ನಾನು ಕೊನೆಗೆ ಈ ಪ್ರೋಗ್ರಾಮ್ ಮಾತ್ರ ಅವ್ರನ್ನ ಕರೀತಾರೆ. ನಾನು ನಿಮ್ಮಂಗೆ ಪ್ರೋಗ್ರಾಮ್ ಬಂದಿದ್ದೀನಿ ಇವತ್ತು. ಇದು ಇವತ್ತು ವಿಶೇಷ ಏನಂದ್ರೆ ನನ್ನ ಸೌಭಾಗ್ಯ ಅಂತ ನಾನು ಹೇಳ್ಬೋದು. ನಮ್ಮ ರೋಷನ್ ಬಚ್ಚನ್ ಅವರು ತುಂಬಾ ಒಂದು 20 ವರ್ಷದಿಂದ ಅವರು ಬಹಳ ಶ್ರಮಪಟ್ಟು ಅಥ್ಲೆಟಿಕ್ ಆಗಿ ಒಬ್ಬ ಸಮಾಜಮುಖಿ ಕೆಲಸ ಮಾಡ್ತಾ ಬರ್ತಾ, ಹಾಗೆ ಅವ್ರ ಜೊತೆಯಾಗಿ
ಈ 3 ಜನ, ಇನ್ನ ಹಲವಾರು ಇದ್ರು, ಇನ್ನ ತುಂಬಾ ಜನ ನಾನು ನೋಡಿದ್ದೀನಿ. ಅವರು ಟ್ರೈನಿಂಗ್ ಮಾಡಿರೋದು, ಅವ್ರಿಗೋಸ್ಕರ ಹಾಸ್ಟೆಲ್ ಕಟ್ಟಿದ್ದಾರೆ, ಊಟದ ವ್ಯವಸ್ಥೆ, ವಸತಿ ಪ್ರತಿಯೊಂದು ಕೊಟ್ಟು ಅವ್ರನ್ನ ದೂರದಿಂದ ಕರ್ಕೊಂಡ್ಬಂದು ಬಡವರ ಮನೆಯನ್ನ ಹುಡುಕಿ ಅವರ ಜೀವನದ ದಿಕ್ಕನ್ನು ಅವರು ಬದಲಾಯಿಸ್ತಾ ಇದ್ದಾರೆ. ಹಾಗೆ ಇವತ್ತು ಈ 3 ಜನ ಏನು ನಮ್ಮ ಭಾರತ ದೇಶದ ಒಂದು ಹೆಮ್ಮೆಯನ್ನ ಹೆಚ್ಚಿದ್ದಾರೆ. ಈ ಒಂದು ಹುಟ್ಟುಹಬ್ಬ ಬಹಳ ನನಗೆ ತುಂಬಾ ಅದೃಷ್ಟದ ಹುಟ್ಟುಹಬ್ಬ ಅಂತ ಅನ್ಸುತ್ತೆ. ಯಾಕಂದ್ರೆ ಇವ್ರಗಳ ಜೊತೆ ನಾನು ಈ ಹುಟ್ಟುಹಬ್ಬವನ್ನು ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಈ ಒಂದು ಹುಟ್ಟುಹಬ್ಬವನ್ನ ನನ್ನ ಸ್ನೇಹಿತರಿಗೆ ನಾನು ಡೆಡಿಕೇಶನ್ ಮಾಡ್ತೀನಿ. ಹಾಗೂ ವೇದಿಕೆ ಮೇಲಿರುವ ಎಲ್ಲ ನನ್ನ ರಾಜಕೀಯ ಮುಖಂಡರುಗಳಿಗೆ ಸಹ ಅಭಿನಂದನೆಯನ್ನು ಹೇಳ್ತೇನೆ. ಹುಟ್ಟುಹಬ್ಬದ ಪ್ರಯುಕ್ತ ಸಾವಿರಾರು ಜನಕ್ಕೆ ಕಂಬಳಿ, ಬಡ ಮಕ್ಕಳಿಗೆ ಪುಸ್ತಕ ಹಾಗೂ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಂ ವೆಂಕಟಸ್ವಾಮಿ, ಎಂವಿ ಪ್ರಸಾದ್ ಬಾಬು, ಎಲ್ ಶ್ರೀನಿವಾಸ್, ಎಸ್ ಅನ್ಸರ್ ಪಾಷಾ, ರೋಷನ್ ಬಚ್ಚನ್, ಡಾಕ್ಟರ್ ಆರ್ ಚಂದ್ರಶೇಖರ್, ಇಂದ್ರೀಶ್ ಪಾಷಾ, ಮೆಹಮದ್ ಲಯನ್ ಬಾಲಕೃಷ್ಣ, ಉಸ್ಮಾನ್ ಆರ್, ಮುನಿರಾಜ್, ನರೇಂದ್ರ ಹಾಗೂ ಮಹೇಶ್ ಅವರು ಭಾಗವಹಿಸಿದ್ದರು. ಇದು ವಿಟಿವಿ ಇಂದ ಕವಿತಾ ಕೋಣಿ.